ರಾಮಲಿಂಗಾರೆಡ್ಡಿ ಮನೆಗೆ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಭೇಟಿ. ಕೆಲ ಹೊತ್ತು ಗಂಭೀರ ಮಾತುಕತೆ. ಶುರುವಾಯ್ತಾ ಆಪರೇಷನ್ ಕಮಲ? ಶುರುವಾಯ್ತಾ ಆಪರೇಷನ್ ಕಮಲ? ಯಾಕಂದ್ರೆ ಅತೃಪ್ತ ಕಾಂಗ್ರೆಸ್ಸಿಗರಿಗೆ ಬಿಜೆಪಿ ನಾಯಕರು ಗಾಳ ಹಾಕುವಂತ ಯತ್ನವನ್ನ ಮಾಡ್ತಾ ಇದ್ದಾರೆ. ಪರಿಸ್ಥಿತಿಯ ಲಾಭವನ್ನ ಪಡೆಯೋದಕ್ಕೆ ಹಾಗಾದ್ರೆ ಇಲ್ಲಿ ಬಿಜೆಪಿ ಮುಂದಾಗ್ತಾ ಇದೆಯಾ? ಈ ಬೆಳವಣಿಗೆಯನ್ನ ನೋಡ್ತಿದ್ರೆ ಹಾಗೆ ಅನ್ಸುತ್ತೆ. ಒಂದ್ ಕಡೆಯಲ್ಲಿ ಆಪರೇಷನ್ ಕಮಲ ಮತ್ತೆ ಶುರುವಾಯ್ತಾ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಅತೃಪ್ತ ಕಾಂಗ್ರೆಸ್ಸಿಗರಿಗೆ ಬಿಜೆಪಿ ನಾಯಕರು ಗಾಳ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಪರಿಸ್ಥಿತಿಯ ಲಾಭವನ್ನ ಪಡೆದುಕೊಳ್ಳೋದಕ್ಕೆ ಬಿಜೆಪಿ ಇಲ್ಲಿ ಯತ್ನಿಸ್ತಾ ಇದೆ ಎನ್ನಲಾಗ್ತಾ ಇದೆ. ರಾಮಲಿಂಗಾರೆಡ್ಡಿಗೆ ಗಾಳ ಹಾಕೋದಕ್ಕೆ ಬಿಜೆಪಿ ಹಾಗಾದ್ರೆ ಯತ್ನ ಮಾಡ್ತಾ ಇದೆಯಾ? ಬಿಜೆಪಿ ನಾಯಕರಿಂದ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಲಾಗ್ತಾ ಇದೆ. ಈಗ ಎಸ್ಆರ್ ವಿಶ್ವನಾಥ್ ಅವರು ಕೂಡ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಇದು ಈ ರೀತಿಯಾದಂತ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಅಂದ್ರೆ ಮತ್ತೆ ಆಪರೇಷನ್ ಕಮಲ ಶುರುವಾಯ್ತಾ ಅನ್ನೋದ್ರ ಬಗ್ಗೆ. ಸತೀಶ್ ರೆಡ್ಡಿ ಮತ್ತು ಕೃಷ್ಣಪ್ಪ ಕೂಡ ನಿನ್ನೆ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡಿದ್ರು. ಇದರ ಬೆನ್ನಲ್ಲೇ ಈಗ ಬಿಜೆಪಿಯ ಶಾಸಕ ವಿಶ್ವನಾಥ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ದಾರೆ. ಕುತೂಹಲಕ್ಕೆ ಕಾರಣ ಆಗಿದೆ ರೆಡ್ಡಿ ಹಾಗೂ ವಿಶ್ವನಾಥ್ ಭೇಟಿ. ಏನೆಲ್ಲ ಮಾತುಕತೆಯನ್ನ ನಡೆಸಿದ್ದಾರೆ? ಹಾಗಾದ್ರೆ ಆಪರೇಷನ್ ಕಮಲಕ್ಕೆ ಇದು ಮತ್ತೆ ಕಾರಣ ಆಗುತ್ತಾ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರ ವಿರುದ್ಧ ರಾಮಲಿಂಗಾರೆಡ್ಡಿ ಈಗಾಗಲೇ ಸಿಟ್ಟಾಗಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ರಾಮಲಿಂಗಾರೆಡ್ಡಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ನಾಯಕರ ವಿರುದ್ಧ ಬಹಿರಂಗವಾಗಿಯೇ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಬೆಳವಣಿಗೆಯ ಬೆನ್ನಲ್ಲೇ ಬಿಜೆಪಿ ನಾಯಕರಿಂದ ರೆಡ್ಡಿ ಭೇಟಿಯಾಗಿದೆ. ಬಿಜೆಪಿಗೆ ರಾಮಲಿಂಗಾರೆಡ್ಡಿಗೆ ಬರುವಂತೆ ಆಹ್ವಾನ ಏನಾದ್ರೂ ಸಿಕ್ಕಿದ್ಯಾ? ಇದು ಸಾಕಷ್ಟು ಕುತೂಹಲಕ್ಕೆ ಈಗ ಕಾರಣ ಆಗ್ತಾ ಇದೆ. ನಿನ್ನೆ ಅಷ್ಟೇ ಇಬ್ಬರು ಭೇಟಿ ಕೊಟ್ಟು ಅವ್ರ ಜೊತೆ ಮಾತುಕತೆಯನ್ನ ನಡೆಸಿದ್ರು ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಬಿಜೆಪಿ ನಾಯಕರು. ಈಗ ಎಸ್ಆರ್ ವಿಶ್ವನಾಥ್ ಅವರು ಕೂಡ ಭೇಟಿ ಕೊಟ್ಟು ಮಾತುಕತೆಯನ್ನ ನಡೆಸಿದ್ದಾರೆ. ಹಾಗಾಗಿ ಈ ಬೆಳವಣಿಗೆ ಬೆನ್ನಲ್ಲೇ ಇವರ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಬಿಜೆಪಿಗೆ ಬರುವಂತೆ ರಾಮಲಿಂಗಾರೆಡ್ಡಿಗೆ ಇವರು ಇನ್ವೈಟ್ ಮಾಡಿದ್ದಾರಾ? ಸಾಕಷ್ಟು ಕುತೂಹಲಗಳಿಗೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ರಾಮಲಿಂಗಾರೆಡ್ಡಿ ಮುಂದೆ ಏನ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ, ಯಾಕಂದ್ರೆ ಗಂಭೀರವಾದಂತ ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆ ಕೂಡ ಬಿಜೆಪಿ ನಾಯಕರು ಕಾಂಟ್ಯಾಕ್ಟ್ ನಲ್ಲಿದ್ರು, ಮಾತುಕತೆ ನಡೆಸಿದ್ದಾರೆ. ಇವತ್ತು ಕೂಡ ಎಸ್ಆರ್ ವಿಶ್ವನಾಥ್ ಅವರು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಕೊಟ್ಟು ಮಾತುಕತೆ ನಡೆಸಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾತನಾಡೋದಕ್ಕೆ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಹಾಗೇನೆ ಶಾಸಕಿ ಸೌಮ್ಯ ರೆಡ್ಡಿ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸೌಮ್ಯ ಅವರೇ. ನಮಸ್ತೆ ಮೇಡಮ್, ಹೇಳಿ. ಸೌಮ್ಯ ಅವರೇ, ಏನ್ ಹೇಳ್ತೀರಾ? ನಿಮ್ಗೂ ಕೂಡ ಅಸಮಾಧಾನ ಇತ್ತು, ತಂದೆಗೆ ಸಚಿವ ಸ್ಥಾನ ಸಿಗಲಿಲ್ಲ ಅನ್ನೋದ್ರ ಬಗ್ಗೆ. ಈಗ ಪಕ್ಷ ಬಿಡುವಂತ ನಿರ್ಧಾರಕ್ಕೆ ಏನಾದ್ರು ಬರ್ತಾರಾ ರಾಮಲಿಂಗಾರೆಡ್ಡಿ ಅವರು? ಏನ್ ಅನಿಸ್ತಾ ಇದೆ? ಇಲ್ಲ ನೋಡಿ, ನಾವು ನಮ್ ತಂದೆಯವರು 45 ವರ್ಷದಿಂದ ಪಕ್ಷದಲ್ಲಿದ್ದಾರೆ. ನಮ್ ತಾತ ಅವರು ಕಾರ್ಪೊರೇಟರ್ ಆಗಿದ್ರು, ನಾನು MLA ಆಗಿದ್ದೀನಿ. ನಮಗೆ ಬ್ಲಡ್ ಅಲ್ಲೇ ಕಾಂಗ್ರೆಸ್ ಅಂತ ಬಂದ್ಬಿಟ್ಟಿದೆ. ಸೊ ನಾವು ಸತ್ರು ಆಕ್ಚುಲಿ ಕಾಂಗ್ರೆಸ್ ಬಿಟ್ಟು ಹೋಗಲ್ಲ. ಓಕೆ, ಅಲ್ಲ ಈಗ ಬಿಜೆಪಿ ನಾಯಕರು ಮೇಲಿಂದ ಮೇಲೆ ಬಂದು ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಪಕ್ಷಕ್ಕೆ ಬನ್ನಿ ಅಂತ ಏನಾದ್ರು ಇನ್ವೈಟ್ ಮಾಡಿದಾರಾ? ಇಲ್ಲ ಇಲ್ಲ, ಹಾಗೇನಿಲ್ಲ. ಮತ್ತೆ ನಿನ್ನೆ ಕೆಲವರು ಬಂದು ಭೇಟಿ ಮಾಡಿದ್ದಾರೆ, ಇವತ್ತು ಎಸ್ಆರ್ ರೂಮರ್ಸ್ ಅಷ್ಟೇ, ಹಾ, ಹಾಗೇನು ಇಲ್ಲ. ಅಲ್ಲ ರೂಮರ್ಸ್ ಅಲ್ಲ. ಈಗ ವಿಶ್ವನಾಥ್ ಅವರು ಭೇಟಿ ಕೊಟ್ಟು ಮಾತುಕತೆ ಮಾಡಿದ್ದಾರೆ ಅನ್ನೋದಾದ್ರೆ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಏನ್ ಮಾತುಕತೆ ನಡೆದಿದೆ? ಮೇಡಮ್ ನನಗೇನ್ ಗೊತ್ತು ಮೇಡಮ್, ನೀವು ತಂದೆಯವ್ರನ್ನ ಕೇಳ್ಬೇಕಲ್ಲ. ನನಗಂತೂ ಗೊತ್ತು. ನಾನು ನಮ್ ತಂದೆಯವರು ನಮ್ಮ ಜೊತೆಲಿರೋರು ಎಲ್ರು ಯಾರನ್ನು ಪಕ್ಷ ಬಿಟ್ಟು ಹೋಗಲ್ಲ, ಅದಂತೂ 100%. ಅಲ್ಲ ಈಗ ಸಚಿವ ಸ್ಥಾನ ಮಿಸ್ ಆಯ್ತು ಅನ್ನೋದನ್ನ ನಿಮ್ಮ ಹತ್ರ ಏನಾದ್ರು ಅಸಮಾಧಾನವನ್ನ ಹೊರ ಹಾಕಿದ್ರ? ಏನ್ ಮಾಡ್ತೀನಿ ಮುಂದೆ ಅನ್ನೋದ್ರ ಬಗ್ಗೆ ಏನಾದ್ರು ಹೇಳಿದಾರಾ? ನೋವಾಗಿದೆ. ದಟ್ ಇಸ್ ದೇರ್. ವಿ ಆರ್ ಆಬ್ವಿಯಸ್ಲಿ ಅಪ್ಸೆಟ್. 7 ಬಾರಿ ಅವ್ರು ಶಾಸಕರಾಗಿದ್ದಾರೆ, 4 ಬಾರಿ ಸಚಿವರಾಗಿದ್ರು. ಆಬ್ವಿಯಸ್ಲಿ ಇದು ಬಹಳ ಬೇಜಾರಾಗಿದೆ ಎಲ್ರಿಗೂನು. ಅಂಡ್ ಇನ್ಫ್ಯಾಕ್ಟ್ ಸೀನಿಯಾರಿಟಿ ಪ್ರಕಾರ ಆಗ್ಬೇಕಿತ್ತು, ಫಸ್ಟ್ ಲಿಸ್ಟ್ ಅಲ್ಲೇ ಮಾಡ್ಬೇಕಿತ್ತು. ಸೆಕೆಂಡ್ ಲಿಸ್ಟ್ ಅಲ್ಲೂ ಮಾಡಿಲ್ಲ ಅಂದ್ರೆ ನಮ್ಗೆ ಬಹಳ ನೋವಾಗಿದೆ. ಬಟ್ ಬಟ್ ಇನ್ಫ್ಯಾಕ್ಟ್ ನಮ್ಮ ಪಕ್ಷದ ಮೇಲೆ ಬಹಳ ನಂಬಿಕೆ ಇದೆ, ಖಂಡಿತ ಈಗ ಮಾಡ್ತಾರೆ ಅಂತ. ಓಕೆ, ಈಗ ನಿನ್ನೆ ಬೆಂಬಲಿಗರ ಜೊತೆ ಸಭೆ ಕೂಡ ಮಾಡಿದ್ದಾರೆ. ಯಾರೆಲ್ಲ ಏನೇನು ಹೇಳ್ತಾರೆ, ಅವರ ನಿರ್ಧಾರ ಏನಿರುತ್ತೆ ಅಂತ ಕೇಳ್ಕೊಂಡು ನಾನು ಮುಂದಿನ ನಡೆ ಏನು ಅಂತ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಮುಂದಿನ ನಡೆ ಬಗ್ಗೆ ನಿಮ್ಮ ಹತ್ರ ಏನಾದ್ರು ಮಾತಾಡಿದಾರಾ? ಯಾವ್ದ್ರ ಬಗ್ಗೆ? ಅದೇ ಬೆಂಬಲಿಗರ ಜೊತೆ ಸಭೆಯನ್ನ ಮಾಡಿ ಆದ್ಮೇಲೆ ಅಸಮಾಧಾನ ಇದೆ. ಈಗ ಕೆಲವರು ಕಾರ್ಯಕರ್ತರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಒಂದು ಸೂಕ್ತ ಸ್ಥಾನಮಾನ ಕೊಡಿ, ಸಚಿವ ಸ್ಥಾನ ಕೊಡ್ಲೇಬೇಕು ಅಂತ ಆಗ್ರಹ ಮಾಡಿದ್ರು. ಹೌದು ಹೌದು, ನೋಡಿ ನಮ್ಮ
ಬೆಂಗಳೂರಿಗೆ ಅಲ್ಲ, ಇಡೀ ರಾಜ್ಯಕ್ಕೆ ಅವ್ರ ಕೊಡುಗೆ ಬಹಳ ಇದೆ. ಅವ್ರ ಪ್ರತಿಯೊಂದು ಪೋರ್ಟ್ಫೋಲಿಯೋನು ಬಹಳ ಉತ್ತಮವಾಗಿ ಅವರು ನಿಭಾಯಿಸಿದ್ದಾರೆ. ನೋಡಿ, BBMPನೂ ಅಷ್ಟೇ, ಮೇಯರ್ ಎಲೆಕ್ಷನ್ ಇರ್ಬೋದು, ಪ್ರತಿಯೊಂದು ಅಷ್ಟೇ ಅವ್ರ ಪಕ್ಷ ಕಟ್ಟಿದ್ದಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಕೊಡ್ಲೇಬೇಕು ಅಂತ ನಾವು ಮತ್ತೆ ಎಲ್ರು ಅಷ್ಟೇ ಸಪೋರ್ಟರ್ಸ್ ಬಹಳ ಜನ ನಮ್ಮ ಬೆಂಗಳೂರೇ ಅಲ್ಲ ಇಡೀ ರಾಜ್ಯದಲ್ಲಿ ಇನ್ಫ್ಯಾಕ್ಟ್ ಕೇಳ್ತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ ಅಂತ ನನಗೂ ಗೊತ್ತಾಯ್ತು. ಈಗ ನೀವು ಹೇಳಿದ್ರಿ ಫಸ್ಟ್ ಲಿಸ್ಟ್ ಅಲ್ಲೇ ಸಚಿವ ಸ್ಥಾನ ಕೊಡಬೇಕಾಗಿತ್ತು, ಆಗ್ಲಿಲ್ಲ. ಸೆಕೆಂಡ್ ಲಿಸ್ಟ್ ನಲ್ಲಾದ್ರೂ ಕೊಡ್ತಾರೆ ಅಂದ್ಕೊಂಡಿದ್ರಿ, ಅದು ಕೂಡ ಆಗ್ಲಿಲ್ಲ. ಅಸಮಾಧಾನ ಇರೋದಂತೂ ಈಗ ಬಹಿರಂಗವಾಗಿದೆ. ಕಾಂಗ್ರೆಸ್ ನಾಯಕರ ಮೇಲೇನೆ ಸಾಕಷ್ಟು ವಾಗ್ದಾಳಿಯನ್ನ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾಡಿದ್ದಾರೆ. ಯಾಕೆ ತಪ್ಪು ಹೋಯ್ತು, ಯಾಕೆ ಮಿಸ್ ಆಯ್ತು ಅಂತ. ಸೊ ಮುಂದೆ ಏನ್ ಮಾಡ್ತಾರೆ? ಈಗ ಎಷ್ಟು ಒತ್ತಡ ಹಾಕಿದ್ರು ಕೂಡ ಒಂದ್ ವೇಳೆ ಸಚಿವ ಸ್ಥಾನ ಕೊಡೋದಕ್ಕೆ ರೆಡಿ ಇರೋದಿಲ್ಲ ಅನ್ನೋದಾದ್ರೆ ಕಾಂಗ್ರೆಸ್ ನಾಯಕರು ಮುಂದೆ ಏನ್ ಮಾಡ್ತಾರೆ ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರು ಅಂತ ನೀವು ನಮ್ ತಂದೆಯವ್ರು ಕೇಳ್ಬೇಕು. ಅಲ್ಲ, ಮಗಳಾಗಿ ಈಗ ನೀವು ಹೇಳಿದ್ರಿ ಬೇಜಾರಾಗಿದ್ದಾರೆ, ನೋವು ಹೇಳ್ಕೊಂಡಿದ್ದಾರೆ ಅಂತ. ಮುಂದೆ ಏನ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ಮಾತಾಡ್ಲಿಲ್ವಾ? ಪಕ್ಷಕ್ಕೆ ಇನ್ಫ್ಯಾಕ್ಟ್ ಈಗ ಮುಂದೆ ಲೋಕಸಭಾ ಎಲೆಕ್ಷನ್ಸ್ ಬರುತ್ತೆ. ಸೊ ನಾವು ಮುಂದೆ ರಾಹುಲ್ ಗಾಂಧಿ ಅವರು ಪ್ರಧಾನ ಮಂತ್ರಿ ಆಗ್ತಾರೆ ಅಂತ ನಮಗ್ ನಂಬಿಕೆ ಇದೆ. ಸೊ ಅದಕ್ಕೋಸ್ಕರ ನಾವು ಹೋರಾಟ ಮಾಡ್ತೀವಿ, ಪಕ್ಷ ಕಟ್ತೀವಿ, ಎಲೆಕ್ಷನ್ಗೋಸ್ಕರ ಓಡಾಡ್ತೀವಿ. ಅದೇ ಮುಂದೆ ಪ್ಲಾನ್. ಓಕೆ, ಕೆಲವೊಂದು ಕಡೆ ಒಂದೊಂದು ಮಾತು ಕೇಳಿ ಬರ್ತಾ ಇದೆ. ಮೊದಲು ಸೌಮ್ಯ ಅವರನ್ನ ಅವರು ಬಿಜೆಪಿಗೆ ಕಳಿಸ್ತಾರೆ, ಆ ನಂತರ ಒಂದ್ ರೀತಿ ಸೇಡು ತೀರ್ಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದ್ರೆ ಸೌಮ್ಯ ಅವರ ಸಂಪರ್ಕದಲ್ಲೂ ಕೂಡ ಬಿಜೆಪಿ ನಾಯಕರು ಇದ್ದಾರೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೌದಾ? ಇಲ್ವಲ್ಲ, ಯಾರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ವಾ ಬಿಜೆಪಿ ನಾಯಕರು? ಇಲ್ವಲ್ಲ. ಈಗ ನಿಮ್ ತಂದೆಯವ್ರನ್ನ ಮೀಟ್ ಮಾಡಿದಾರಲ್ಲ, ಏನ್ ಮಾತುಕತೆ ನಡೆದಿದೆ ಅನ್ನೋದು ನಿಮಗೆ ಗೊತ್ತಿಲ್ವಾ? ಇಲ್ಲ, ನಮಗೆ ನೋಡಿ, ನಾವಂತೂ ಪಕ್ಷ ಬಿಟ್ಟು ಹೋಗಲ್ಲ. ಈ ತರ ಸುಮ್ನೆ ರೂಮರ್ಸ್ ಎಲ್ಲ ಯಾರು ಈ ತರ ಮಾಡ್ತಿದಾರೋ ನನ್ಗೂ ಅರ್ಥ ಆಗ್ತಿಲ್ಲ. ಅಲ್ಲ, ಇದು ರೂಮರ್ಸ್ ಅಲ್ಲ. ಈ ಟೈಮ್ ಅಲ್ಲಿ ಇಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಬಂದು ಮೇಲಿಂದ ಮೇಲೆ ರಾಮಲಿಂಗಾರೆಡ್ಡಿ ಅವರನ್ನ ಮೀಟ್ ಮಾಡ್ತಾರೆ ಅಂತ ಅಂದ್ರೆ ಇದು ಸಹಜವಾಗಿ ಉದ್ಭವ ಆಗುತ್ತಲ್ವಾ ಈ ರೀತಿಯಾದಂತಹ? ನಮಗೆ ಪಕ್ಷದ ಕಮಿಟ್ಮೆಂಟ್ ಎಷ್ಟಿದೆ ಅಂದ್ರೆ, ನಾನ್ ಸತ್ ಮೇಲೂ ನನ್ನ ಶವ ಮೇಲೆ ಕಾಂಗ್ರೆಸ್ ಅಲ್ಲೇ ಇರುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ಹಾಗಾದ್ರೂ ಪಕ್ಷ ಬಿಡೋ ಮಾತೇ ಇಲ್ಲ ಹಾಗಾದ್ರೆ? ಇಲ್ಲ. ಓಕೆ, ಥ್ಯಾಂಕ್ ಯು ಸೌಮ್ಯ ರೆಡ್ಡಿ ಅವರೇ, ನ್ಯೂಸ್ 18 ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.